ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಗಳಲ್ಲಿ ಜಾತಿ ಅಂದ್ರೇನು, ಜಾತಿಯ ಅರ್ಥ, ಜಾತಿಯ ವ್ಯಾಖ್ಯೆಗಳು, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳು, ತದನಂತರ ಜಾತಿಯಿಂದಾಗುವಂಥ ಅನುಕೂಲಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ಈಗಾಗಲೇ ನಾವು ಕಳೆದ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಜಾತಿ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗಿರುವಂಥ ಬದಲಾವಣೆಗಳು ಮತ್ತು ಅದಕ್ಕಿರುವಂಥ ಕಾರಣಗಳನ್ನು ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಒಂದು ಕಡೆಗೆ ಮಜುಮ್ದಾರ್ ಮತ್ತು ಬದನ್ ಅವರು ತಮ್ಮ ವ್ಯಾಖ್ಯೆಯಲ್ಲಿ ಸ್ಪಷ್ಟಪಡಿಸ್ತಾರೆ. ಏನಪ್ಪ ಅಂತಂದರೆ, ಜಾತಿಯು ಒಂದು ಮುಚ್ಚಿದ ಸಮೂಹ ಮತ್ತು ನಿರ್ಬಂಧಿತ ಸಮೂಹ ಅಂತೇಳಿ. ಅದರರ್ಥ ಜಾತಿಯು ಒಂದು ನಿರ್ಬಂಧಿತ ಸಮೂಹ, ಇದರಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲಂದರೂ ಕೂಡ ಏನಪ್ಪ ಅಂತಂದರೆ ಜಾತಿಯ ಲಕ್ಷಣಗಳಲ್ಲಿ, ಜಾತಿಯ ಪಾತ್ರದಲ್ಲಿ ಹಾಗೂ ಜಾತಿಯ ಒಂದು ವ್ಯವಸ್ಥೆ ಒಳಗೆ ಸಾಕಷ್ಟು ಪರಿವರ್ತನೆಗಳು ಸ್ವತಂತ್ರಾನಂತರದಲ್ಲಿ ಆಗಿವೆ. ಹಾಗಾದರೆ ಆ ಜಾತಿಯ ಸ್ವರೂಪ ಮತ್ತು ಜಾತಿಯ ಒಂದು ಪಾತ್ರದಲ್ಲಿ ಬದಲಾವಣೆಗೆ ಕಾರಣಗಳನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿರ್ತಕ್ಕಂಥ ಒಂದು ಕಾರಣ ಏನಪ್ಪ ಅಂತಂದರೆ ಅದು ಸಾರ್ವತ್ರಿಕ ಕಾನೂನುಗಳು. ಸ್ವತಂತ್ರ ನಂತರದಲ್ಲಿ ಜಾತಿಯ ಪ್ರಭಾವವನ್ನು ನಿಯಂತ್ರಣ ಮಾಡಲಿಕ್ಕೆ ಹೊಸ ಹೊಸ ಕಾನೂನುಗಳು ಕೂಡ ಬರಲಿಕ್ಕಿದೆ. ವಿಶೇಷವಾಗಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ 1955 ಆಗಿರ್ಬೋದು, ಮತ್ತು ವಿವಾಹಕ್ಕೆ ಸಂಬಂಧಪಡುವಂಥ ಹಿಂದೂ ವಿವಾಹ ಕಾಯ್ದೆ 1955 ಆಗಿರ್ಬೋದು. ಅದೇ ರೀತಿಯಾಗಿ ಈ ಜಾತಿ ಅಸಮಾನತೆಗಳ ಒಂದು ನಿವಾರಣಾ ಕಾಯ್ದೆ 19 ಬ್ರಿಟಿಷರ ಕಾಲದಲ್ಲಿ ಬಂದಿರತಕ್ಕಂಥ 72ರ ಕಾಯ್ದೆ ಆಗಿರ್ಬೋದು. ಇವೆಲ್ಲ ಕಾನೂನುಗಳು ಒಂದಿಲ್ಲ ಒಂದು ರೀತಿ ಒಳಗೆ ಹಿಂದೂ ಸಾಮಾಜಿಕ ವ್ಯವಸ್ಥೆ ಮೇಲೆ ಹಾಗೂ ಜಾತಿ ವ್ಯವಸ್ಥೆ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರಿವೆ. ಇದರಿಂದ ಅಂತರ್ಜಾತಿ ವಿವಾಹಕ್ಕೂ ಕೂಡ ಅವಕಾಶ ಸಿಕ್ತು. ಅಸ್ಪೃಶ್ಯತೆ ಅಂತಕ್ಕಂಥ ಆಚರಣೆಯು ಕೂಡ ಒಂದು ನಿಲ್ಲಲಿಕ್ಕೆ ಕಾರಣ ಆಯಿತು ಅಂತ ನಾವು ತಿಳಿದುಕೋಬೋದು. ಅಂದರೆ ಈ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಆಗಿರ್ಬೋದು, ಹಿಂದೂ ವಿವಾಹ ಕಾಯ್ದೆ ಆಗಿರ್ಬೋದು, ಇವೆಲ್ಲ ಒಂದಿಲ್ಲ ಒಂದು ರೀತಿ ಒಳಗೆ ಈ ಜಾತಿ ಮೇಲೆ ನೇರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರೋದ್ರ ಮೂಲಕ ಅದರಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಕೆಟ್ಟ ಪದ್ಧತಿಯನ್ನು ತೆಗೆದುಹಾಕಲಿಕ್ಕೆ, ಅದೇ ರೀತಿಯಾಗಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಗೊಳ್ಳಲಿಕ್ಕೆ ಹಿಂದೂ ವಿವಾಹ ಕಾಯ್ದೆ, ಇಂಥ ಕಾಯ್ದೆಗಳು ಕೂಡ ಏನಪ್ಪ ಅಂತಂದರೆ ಜಾತಿ ವ್ಯವಸ್ಥೆಗೆ ಪರಿವರ್ತನೆಗೆ ಸ್ವಲ್ಪ ಕಾರಣವಾಗಿವೆ. ತದನಂತರ ಬರ್ತಕ್ಕಂಥದ್ದು ಆಧುನಿಕ ಲಕ್ಷಣ, ಆಧುನಿಕ ಶಿಕ್ಷಣ. ಸಾಮಾನ್ಯವಾಗಿ ಈ ಆಧುನಿಕ ಶಿಕ್ಷಣ ಅಂತಕ್ಕಂಥದ್ದು ಪರಂಪರಾಗತವಾಗಿ ಏನಾಗಿತ್ತಪ್ಪ ಅಂತಂದರೆ ಮೇಲ್ಜಾತಿ ಹಿಡಿತದಲ್ಲಿರ್ತಕ್ಕಂಥ ಏನು ಆಧುನಿಕ ಶಿಕ್ಷಣ ಪದ್ಧತಿ ಇತ್ತು, ಈ ಶಿಕ್ಷಣ ವ್ಯವಸ್ಥೆಯನ್ನೇ ಈ ಆಧುನಿಕ ಶಿಕ್ಷಣ ಪದ್ಧತಿ ಒಳಗೆ ಯಾವುದೇ ಜಾತಿ ರಹಿತವಾಗಿರ್ತಕ್ಕಂಥ ಮುಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಇದರಿಂದ ಬಹಳಷ್ಟು ತಳ ಸಮುದಾಯದ ಜನರು ಕೂಡ ಸುಶಿಕ್ಷಿತರಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದೇ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಮುದಾಯದ ಜನರಿಗೆ ಅವರು ಕರೆ ಕೊಡ್ತಾರೆ. ಏನಪ್ಪ ಅಂತಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಅಂದರೆ ಸುಶಿಕ್ಷಿತರಾಗಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ನಾವು ಮಾನವ ವಿಕಾಸಕ್ಕೆ ಶಿಕ್ಷಣ ಎಷ್ಟೊಂದು ಅಗತ್ಯ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ನಾವು ತಿಳಿದುಕೋಬೋದು. ಅದೇ ಕಾರಣಕ್ಕೆ ವಿಶೇಷವಾಗಿ ಅದರಲ್ಲಿಯೂ ಕೂಡ ಸಾಂಪ್ರದಾಯಿಕ ಶಿಕ್ಷಣವಲ್ಲ, ಆಧುನಿಕ ಶಿಕ್ಷಣವು ಏನು ಮಾಡ್ತಪ್ಪ ಅಂದ್ರೆ ಈ ಸಮಾನತೆ ಆಗಿರ್ಬೋದು, ಅದೇ ರೀತಿಯಾಗಿ ವೈಯಕ್ತಿಕತೆವಾದ ಆಗಿರ್ಬೋದು, ಪ್ರಜಾಪ್ರಭುತ್ವ, ಇಂಥ ಎಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಮೌಲ್ಯಗಳು ಒಳಗೊಂಡಿರ್ತಕ್ಕಂಥ ಈ ಆಧುನಿಕ ಶಿಕ್ಷಣ ಪದ್ಧತಿ ಸ್ವಲ್ಪ ಮಟ್ಟಿಗೆ ಜಾತಿಯ ಮೇಲೆ ಪರಿಣಾಮ ಬೀರಲಿಕ್ಕೆ ಅದು ಕಾರಣವಾಯಿತು. ತದನಂತರ ಬರ್ತಕ್ಕಂಥದ್ದು ಕೈಗಾರೀಕರಣ ಮತ್ತು ನಗರೀಕರಣ. ಸ್ವತಂತ್ರ ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ನಗರೀಕರಣ ಪ್ರಕ್ರಿಯೆಗಳು ಪ್ರಾರಂಭವಾದವು. ಸಾಮಾನ್ಯವಾಗಿ ಕೈಗಾರಿಕೆಗಳಲ್ಲಿ ದುಡಿಲಿಕ್ಕೆ ಒಂದು ಮಾನವ ಸಂಪನ್ಮೂಲ ಬೇಕಾಗಿದೆ ಅಂತ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜನರು ತಮ್ಮ ಗ್ರಾಮವನ್ನು ತೊರೆದು ನಗರಗಳತ್ತ ಮುಖ ಮಾಡಲಿಕ್ಕಿದ್ರು. ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ, ಕೈಗಾರಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋಕ್ಕೆ ಮೂಲ ಪ್ರದೇಶಗಳನ್ನು ಹಾಗೂ ಕುಲಕಸುಗಳನ್ನು ತೊರೆದು ನಗರಾಭಿಮುಖವಾಗಿ ಗ್ರಾಮಸ್ಥರು ಬರ್ತಕ್ಕಂಥದ್ದು ನಾವು ನೋಡಿದ್ವಿ. ಇದರಿಂದ ಏನಾಯ್ತಪ್ಪ ಅಂದರೆ ಈ ಜಾತಿ ಆಧಾರಿತ ಉದ್ಯೋಗಗಳು ಇರ್ತಕ್ಕಂತಹ ಏನು ನಿರ್ಬಂಧಗಳಿದ್ವಲ್ಲ ಅವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದವು. ಬಹಳಷ್ಟು ಜನ ತಮ್ಮ ಆಯ್ಕೆಗೆ ತಮಗೆ ಇಷ್ಟಪಡ್ತಕ್ಕಂಥ ಒಂದು ಉದ್ಯೋಗಕ್ಕೆ, ಕೆಲಸಕ್ಕೆ ಸೇರಲಿಕ್ಕೂ ಕೂಡ ಈ ಕೈಗಾರೀಕರಣ ಮತ್ತು ನಗರೀಕರಣ ಇವೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಈ ಸಾರಿಗೆ ಸಂಪರ್ಕಗಳ ಒಂದು ಬೆಳವಣಿಗೆ, ಅಂದರೆ ಸಾರಿಗೆ ಸಂಪರ್ಕಗಳು, ವಿಶೇಷವಾಗಿ ಸಾರಿಗೆ ಸೌಕರ್ಯಗಳು ಅನುಕೂಲ ವ್ಯವಸ್ಥೆ ಒಳಗೆ ಗ್ರಾಮಸ್ಥರಿಗೆ ಸಿಕ್ಕಿದ್ರಿಂದ ಭಾಳಷ್ಟು ಜನ ತಳ ಸಮುದಾಯದ ಜನರು, ವಂಚಿತ ಜನರು ಏನಿದ್ದಾರಲ್ಲ, ಆ
ವಂಚಿತ ಜನರು ಅಥವಾ ತಳ ಸಮುದಾಯದ ಜನರು ಆ ಒಂದು ಇರ್ತಕ್ಕಂಥ ಅವಕಾಶಗಳನ್ನು ಪಡಲಿಕ್ಕೆ ನಗರದತ್ತ ಹೋಗಲಿಕ್ಕೆ ಅವಕಾಶ ಇದೆ. ಇದರಿಂದ ಸಾಕಷ್ಟು ಸಾರಿಗೆ ಸಂಪರ್ಕಗಳ ಸೌಲಭ್ಯವನ್ನು ಪಡೆದುಕೊಂಡ್ಬಿಟ್ಟು ಅವ್ರು ಏನು ಮಾಡ್ಲಿಕ್ಕತ್ತಿದ್ರಪ್ಪ ಅಂದರೆ ಈ ಒಂದು ನಗರಗಳತ್ತ ಮುಖ ಮಾಡೋದ್ರ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ವಿಚಾರಗಳನ್ನು ಅರಿತುಕೊಳ್ಳಿ ಕೂಡ ಅವರಿಗೆ ಸಾಧ್ಯವಾಯಿತು. ಸಾರಿಗೆ ಸಂಪರ್ಕಗಳು ಕೂಡ ಈ ಜಾತಿಯ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ತದನಂತರ ಬರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟ ಮತ್ತು ಪ್ರಜಾಪ್ರಭುತ್ವದ ಸ್ಥಾಪನೆ. ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜಾತಿರಹಿತ ಧರ್ಮರಹಿತವಾಗಿರ್ತಕ್ಕಂಥದ್ದು ನಾವು ಇದು ಜನರಲ್ಲಿ ಒಗ್ಗೂಡುವಿಕೆ, ನಾವೆಲ್ಲರೂ ಭಾರತೀಯರು ಅಂತಕ್ಕಂತಹ ಪರಿಕಲ್ಪನೆ ಬೆಳೆಸಿದ್ರಿಂದ ಜಾತಿಯ ಮೇಲಿರ್ತಕ್ಕಂಥ ಏನು ದುರಭಿಮಾನ ಅಂತ ನಾವು ಹೇಳ್ಬೋದು, ಜಾತಿ ಮೇಲಿರ್ತಕ್ಕಂಥ ಏನು ಅಭಿಮಾನ ಅಂತಕ್ಕಂಥದ್ದು ಮೊದಲಿರ್ತಕ್ಕಂಥ ಜಾತಿ ಮೇಲಿರ್ತಕ್ಕಂಥ ಅಭಿಮಾನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಜಾತಿಗಿಂತ ಹೆಚ್ಚಾಗಿ ಧರ್ಮಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂತಹ ಒಂದು ಭಾವನೆ ಬೆಳೆಸಲಿಕ್ಕೆ ಈ ಒಂದು ಸ್ವಾತಂತ್ರ್ಯ ಹೋರಾಟವು ಕೂಡ ಅದು ಕಾರಣವಾಯಿತು. ಅದೇ ರೀತಿಯಾಗಿ ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ ನಂತರ, ವಿಶೇಷವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ್ರಂತ ಅಂದರೆ ಜನರಿಗೋಸ್ಕರ ಅಂತಕ್ಕಂಥ ಏನು ಈ ತಾರತಮ್ಯ ರಹಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂತು. ತದನಂತರ ಜಾತಿ ಹಿಡಿತ ಬಹುತೇಕ ಏನಾಗ್ತಾಯಿದೆಯಪ್ಪ ಅಂದರೆ ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ. ರಾಜಕೀಯದ ಹೊರತಾಗಿ ನಾವು ಕಾಣಲಿಕ್ಕೆ ಆಗೋದು. ರಾಜಕೀಯದಲ್ಲಿ ಜಾತಿ ಒಂದು ಪ್ರಭಾವ ಇದೆ, ಆದರೂ ಕೂಡ ಪ್ರಜಾಪ್ರಭುತ್ವ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಜಾತಿಗೆ ಅಥವಾ ಜಾತಿ ವ್ಯವಸ್ಥೆಗೆ ಅದು ಆಸ್ಪದ ಇಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಜಾತಿಯಿಂದಾಗುವಂತಹ ಒಂದು ತೊಡಕುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ತಿಳಿದುಕೊಂಡಿದ್ದೀವಿ. ಜಾತಿ ಮತ್ತು ಪ್ರಜಾಪ್ರಭುತ್ವ ಎರಡು ದಂಡೆಗಳು. ಅಂದರೆ ಅರ್ಥ ಏನಪ್ಪ ಅಂದರೆ ಪ್ರಜಾಪ್ರಭುತ್ವ ಆಕಾಶವಾದರೆ ಈ ಜಾತಿ ಅಂತಕ್ಕಂಥದ್ದು ನೆಲ ಆಗುತ್ತೆ. ಇಷ್ಟೊಂದು ಅಂತರ ಇವೆರಡರ ಇರೋದ್ರಿಂದ ಪ್ರಜಾಪ್ರಭುತ್ವ ಸಮಾನತೆಯನ್ನು ಬೋಧಿಸಿದರೆ ಜಾತಿಯು ತಾರತಮ್ಯತೆಯನ್ನು ಬೋಧಿಸ್ತದೆ. ಈ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ಸ್ಥಾಪನೆಯಿಂದ ಜಾತಿ ಮೇಲಿರ್ತಕ್ಕಂಥ ಏನು ಪ್ರಭಾವ ಸಮಾಜದ ಮೇಲಿತ್ತು ಅದು ಕೂಡ ಕಡಿಮೆ ಆಗಲಿಕ್ಕಿತ್ತು. ತದನಂತರ ಈ ಹಿಂದುಳಿದ ವರ್ಗಗಳ ಒಂದು ಆಯೋಗಗಳು, ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳ ಆಯೋಗಗಳಾಗಲಿ ಅಥವಾ ಈ ತಳ ಸಮುದಾಯಗಳನ್ನು ಮೇಲಕ್ಕೆ ಎತ್ತಬೇಕು, ತಳ ಸಮುದಾಯದಲ್ಲಿರ್ತಕ್ಕಂತಹ ವಂಚಿತ ಜನರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂತಹ ಆಯೋಗಗಳನ್ನು ಸರ್ಕಾರವು ಸ್ವತಂತ್ರ ನಂತರದಲ್ಲಿ ಅದನ್ನು ಅಸ್ತಿತ್ವಕ್ಕೆ ತಂತು. ಇದರಿಂದಲೂ ಕೂಡ ಏನಪ್ಪ ಮಂಡಲ ಆಯೋಗ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಹಾವನೂರು ಆಯೋಗ ಆಗಿರ್ಬೋದು, ಇವೆಲ್ಲವುಗಳು ಕೆಲವೊಂದಿಷ್ಟು ಆಯೋಗಗಳು ಏನು ಮಾಡ್ತೀವಪ್ಪ ಅಂತಂದರೆ ಯಾವ ಜಾತಿಯ ಜನರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಸಂವಿಧಾನದ ಆಶಯಗಳು ಮುಟ್ಟಿಲ್ಲ, ಅಂತಹ ಸಮುದಾಯಗಳನ್ನು ಗುರುತಿಸುವಂಥ ಕೆಲಸ ಈ ಆಯೋಗಗಳು ಮಾಡೋದ್ರಿಂದ ಇದರಿಂದ ಏನಾಯ್ತಪ್ಪ ಅಂತಂದರೆ ಈ ಹಿಂದುಳಿದ ವರ್ಗಗಳ ಆಯೋಗಗಳು ಕೂಡ ಜಾತಿಯ ಮೇಲೆ ತಮ್ಮ ಪ್ರಭಾವವನ್ನು ವ್ಯಾಪಕವಾಗಿ ಬೀರಲಿಕ್ಕೆ ಅದು ಕಾರಣವಾಯಿತು. ತದನಂತರ ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥ ಸುಧಾರಣಾ ಆಂದೋಲನಗಳು, ವಿಶೇಷವಾಗಿ ಇವತ್ತು ಪ್ರಾರ್ಥನಾ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು, ಇವನ್ ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಥಿಯೋಸಾಫಿಕಲ್ ಸೊಸೈಟಿ ಆಗಿರ್ಬೋದು, ಇಂಥ ಹಲವಾರು ಈ ಸಾಮಾಜಿಕ ಸುಧಾರಣಾ ಆಂದೋಲನಗಳು ಮತ್ತು ಸಂಸ್ಥೆಗಳು ಈ ಜಾತಿ ವ್ಯವಸ್ಥೆ ಇರತಕ್ಕಂಥ ಏನು ತೊಡಕುಗಳಿವೆ, ಜಾತಿ ವ್ಯವಸ್ಥೆಗಳಿರ್ತಕ್ಕಂಥ ಏನು ಹಾನಿಗಳಿವೆ, ಜಾತಿಯಿಂದ ಆಗುವಂಥ ಹಾನಿಗಳೇನು ಅಂತಕ್ಕಂಥದ್ದು ಜನರಿಗೆ ಮುಟ್ಟಿಸುವುದರ ಮೂಲಕ ಜಾತಿಯ ಹಿಡಿತವನ್ನು ಈ ಹಿಂದೂ ಧರ್ಮದಿಂದ ಕಡಿಮೆ ಮಾಡಲಿಕ್ಕೆ ಒಂದಿಲ್ಲ ಒಂದು ರೀತಿ ಒಳಗೆ ಈ ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜಗಳು ಪ್ರಯತ್ನಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಈ ಸುಧಾರಣಾ ಆಂದೋಲನಗಳು ಕೂಡ ಏನಪ್ಪ ಅಂತಂದರೆ ಜಾತಿಯ ಪರಿವರ್ತನೆಗೆ ಅದು ಕಾರಣವಾದವು. ತದನಂತರ ಪಾಶ್ಚಾತ್ಯೀಕರಣ ಅಂತ ನಾವು ಕರಿತೀವಿ. ಅಂದರೆ ಈ 150 ವರ್ಷಗಳ ಪಾಶ್ಚಾತ್ಯ ಆಳ್ವಿಕೆಯಲ್ಲಿ ಬಹುಪಾಲು ಜನರು, ವಿಶೇಷವಾಗಿ ಭಾರತೀಯರು, ಅದರಲ್ಲಿಯೂ ಏನಪ್ಪ ಅಂತಂದರೆ ಈ ಶೋಷಿತ ವರ್ಗಗಳು ಅಥವಾ ವಂಚಿತ ಸಮಾಜಗಳು ಅಂತ ಏನಿದ್ವಲ್ಲ ಅವರಿಗೆ ಇದು ಒಂದು ವರದಾನವಾಯಿತು. ಹೀಗಾಗಿ ಬಹಳಷ್ಟು ಅವತ್ತಿನ ತಳ ಸಮುದಾಯಗಳ ಜನರು, ಶೋಷಿತ ವರ್ಗಗಳು ಈ ಪಾಶ್ಚಾತ್ಯರ ಒಂದು ಅನುಕರಣೆ, ಪಾಶ್ಚಾತ್ಯರ ಒಂದು ತತ್ವಾದರ್ಶಗಳು, ಪಾಶ್ಚಾತ್ಯರ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಮೂಲ ಜಾತಿಯ ಏನು ಸಂಸ್ಕೃತಿ ಅಂತಕ್ಕಂಥದ್ದಿತ್ತು ಅದನ್ನು ಬಿಡುವಂಥ ಪ್ರಯತ್ನಗಳನ್ನು ಕೂಡ ಬಹಳಷ್ಟು ಕಡೆಗಳಲ್ಲಿ ನಾವು ಕಾಣ್ತೀವಿ. ಹೀಗಾಗಿ ಪಾಶ್ಚಾತ್ಯೀಕರಣವು ಕೂಡ ಒಂದಿಲ್ಲ ಒಂದು ರೀತಿ ಒಳಗೆ ಜಾತಿಯ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಸಂಸ್ಕೃತೀಕರಣ ಅಂತಲೂ ಕೂಡ ಬರುತ್ತೆ. ಈ ಸಂಸ್ಕೃತೀಕರಣ ಪ್ರಕ್ರಿಯೆಯೇ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ತಳ ಸಮುದಾಯಗಳು ಅಥವಾ ಶೋಷಿತ ವರ್ಗಗಳು ಅಥವಾ ಈ ವಂಚಿತ ವರ್ಗಗಳೇನಿದ್ದೀವಲ್ಲ, ವಂಚಿತ ಸಮಾಜಗಳೇನಿದ್ದೀವಲ್ಲ, ಅಂಥ ವಂಚಿತ ಜಾತಿಗಳು ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಮೇಲ್ಜಾತಿಯ ಒಂದು ಅನುಕರಣೆ ಮಾಡುವಂಥ ಒಂದು ಪ್ರಕ್ರಿಯೆ. ಅದು ತತ್ವಾದರ್ಶಗಳಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಾಗಿರ್ಬೋದು, ಜೀವನ ಶೈಲಿಯಲ್ಲಿ ಆಗಿರ್ಬೋದು, ಈ ಎಲ್ಲ ಬಹಳಷ್ಟು ಸಮುದಾಯಗಳು ನಮ್ಮ ಭಾರತದಲ್ಲಿ ಈ ತಳ ಸಮುದಾಯಗಳ ಅಥವಾ ಕೆಳ ಸಮುದಾಯಗಳು ಅಂತ ಏನು ಕರಿತಿದ್ದಲ್ಲ ಅಂತ
ತಳ ಸಮುದಾಯಗಳು ಅಥವಾ ಕೆಳಜಾತಿಗಳು ಮೇಲ್ಜಾತಿಯನ್ನು ಅನುಕರಣೆ ಮಾಡೋದ್ರ ಮೂಲಕ ಸಂಸ್ಕೃತಿಕರಣ ಪ್ರಕ್ರಿಯೆಗೆ ಒಳಪಟ್ಟಿದ್ದರಿಂದ ಜಾತಿ ಮೇಲಿರ್ತಕ್ಕಂಥ ಹಿಡಿತವು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಿದೆ ಅಂತಕ್ಕಂಥದ್ದು ನಾವು ಇದನ್ನು ಗಮನಿಸಬೇಕು. ಅದೇ ರೀತಿಯಾಗಿ ಈ ಮತಾಂತರವೂ ಕೂಡ ಒಂದು ಕಾರಣವಾಗುತ್ತೆ. ಅಂದರೆ ಬಹಳಷ್ಟು ಜನ ಈ ಶೋಷಿತ ವರ್ಗದ ಜನ ಸಾಮಾನ್ಯವಾಗಿ ಈ ಹಿಂದೂ ಧರ್ಮ ಇರ್ತಕ್ಕಂಥ ಈ ತಾರತಮ್ಯತೆ ಆಗಿರ್ಬೋದು ಅಥವಾ ಅಸ್ಪೃಶ್ಯತೆ ಆಗಿರ್ಬೋದು, ಇದರಿಂದ ಬೇಸತ್ತಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಏನು ಮಾಡಿದ್ರಪ್ಪ ಅಂದರೆ ಈ ಬೌದ್ಧ ಧರ್ಮಕ್ಕೆ ಮತ್ತು ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗ್ತಕ್ಕಂಥದ್ದು ನಾವು ಕಾಣ್ತೇವೆ. ಅಂದರೆ ಇದರಿಂದ ಜಾತಿಯ ಒಂದು ಪ್ರಭಾವ, ಜಾತಿಯ ಒಂದು ಹಿಡಿತ ಕಡಿಮೆ ಆಗಲಿಕ್ಕೂ ಕೂಡ ಇದು ಕೂಡ ಕಾರಣವಾಗಿದೆ. ಅದೇ ರೀತಿಯಾಗಿ ಸ್ತ್ರೀಯರ ಸ್ಥಾನಮಾನದಲ್ಲಿಯೂ ಕೂಡ ಸಾಕಷ್ಟು ಪರಿವರ್ತನೆ ಆಗಿದ್ದರಿಂದ ಸಾಮಾನ್ಯವಾಗಿ ಜಾತಿಯ ಹಿಡಿತ ಸ್ವಲ್ಪ ಮಟ್ಟಿಗೆ ಅದು ಪರಿಣಾಮವನ್ನು ಬೀರಿದೆ. ಅದೇ ರೀತಿಯಾಗಿ ಜಾತಿಯ ಲಕ್ಷಣದಲ್ಲಿ ಕೂಡ ಬಹಳಷ್ಟು ಪರಿವರ್ತನೆಗಳಾಗಿವೆ. ಮತ್ತು ರಾಜಕೀಯದ ಹೊರತು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಜಾತಿ ಮತ್ತು ರಾಜಕಾರಣ ಇವು ಸಾಮಾನ್ಯವಾಗಿ ನಾವು ಎರಡೂಗಳನ್ನು ಕೂಡ ಒಂದೇ ರೀತಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಆದರೂ ಕೂಡ ಈ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಜಾತಿಯ ಹೊರತಾಗಿಲ್ಲ ಅಂತ ಕೆಲವೊಂದಿಷ್ಟು ಅಧ್ಯಯನಗಳಲ್ಲಿ ಕಂಡು ಬಂದಿದೆ. ಬಟ್ ಏನಿದ್ರಿ ಇದು ಜಾತಿಯ ರಾಜಕೀಯ ಪಾತ್ರವು ಕೂಡ ಅಷ್ಟೇ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಅದೇ ರೀತಿಯಾಗಿ ಜಾತಿಗಳಲ್ಲಿ ಸಂಘಟನೆ ಹೆಚ್ಚುತ್ತಾ ಇದೆ. ಅಂದರೆ ಆಯಾ ಸಂಬಂಧವಾದ ಜಾತಿಯ ಜನರು ತಮ್ಮ ಸಂಘಟನೆಗಳನ್ನು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಹೆಚ್ಚುತ್ತಾ ಇರ್ತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಜಾತಿಯ ಸ್ಪರ್ಧಾತ್ಮಕ ಪಾತ್ರವು ಕೂಡ ಬಹಳಷ್ಟಾಗಿದೆ. ಇವತ್ತು ಏನಾಗ್ತಾಯಿದೆಪ್ಪ ಅಂದರೆ ಎಲ್ಲ ಜಾತಿಗಳಲ್ಲಿ ನಮ್ಮ ಜಾತಿ ಮುಂದೆ ಬರಬೇಕು, ನಮ್ಮ ವರ್ಗ ಮುಂದೆ ಬರಬೇಕು, ನಮ್ಮ ಸಮುದಾಯ ಮುಂದೆ ಬರಬೇಕು ಅಂತಕ್ಕಂಥ ಒಂದು ನಾವು ಹೋರಾಟ ಸ್ಪರ್ಧೆ ಅಂತ ನಾವೇನು ಕರಿತೀವಲ್ಲ, ಈ ಎಲ್ಲ ಸ್ಪರ್ಧೆಗಳು ಕೂಡ ಹೆಚ್ಚುತ್ತವೆ. ಹೀಗಾಗಿ ಜಾತಿ ಒಳಗೆ ಸಾಕಷ್ಟು ಅದರ ಒಂದು ಸ್ವರೂಪದಲ್ಲಿ, ಅದರ ಲಕ್ಷಣಗಳಲ್ಲಿ ಪರಿವರ್ತನೆಗಳಾಗಿವೆ, ಜಾತಿಯ ಒಂದು ಪಾತ್ರದಲ್ಲಿ ಪರಿವರ್ತನೆಗಳಾಗಿವೆ, ಜಾತಿ ಒಂದು ಮಾಡುವಂಥ ಕಾರ್ಯಗಳಲ್ಲಿ ಬದಲಾವಣೆ ಆಗಿವೆ, ಮತ್ತು ಅದು ಮೊದಲಿನಿಂದಲೂ ಹಾಕಿರ್ತಕ್ಕಂಥ ನಿರ್ಬಂಧಗಳ ಮೇಲೂ ಕೂಡ ಸಾಕಷ್ಟು ಸಡಿಲಗೊಂಡಿವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇಷ್ಟೆಲ್ಲ ಅಂಶಗಳು ವಿಶೇಷವಾಗಿ ಸಾರ್ವತ್ರಿಕ ಕಾನೂನು ಆಗಿರ್ಬೋದು, ಮಾಡರ್ನ್ ಎಜುಕೇಷನ್ ಅಂತ ನಾವು ಕರಿತೀವಿ, ಆಧುನಿಕ ಶಿಕ್ಷಣವಾಗಿರ್ಬೋದು, ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ನಗರಗಳ ಬೆಳವಣಿಗೆ ಆಗಿರ್ಬೋದು, ಸಾರಿಗೆ ಸಂಪರ್ಕ ಸೌಲಭ್ಯಗಳ ಒಂದು ಹೆಚ್ಚಳ ಮತ್ತು ಅವುಗಳ ಅನುಕೂಲ ಇರುವಿಕೆ ಆಗಿರ್ಬೋದು. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಆಯೋಗಗಳ ಸ್ಥಾಪನೆ, ಅವು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳು, ಅವುಗಳ ಒಂದು ಶಿಫಾರಸುಗಳ ಮುಖಾಂತರ ವಂಚಿತ ಸಮುದಾಯಗಳು ಅದರ ಒಂದು ಲಾಭವನ್ನು ಪಡೆದ್ರ ಮೂಲಕ ತಮ್ಮ ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನು ಹೆಚ್ಚು ಮಾಡಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿರ್ತಕ್ಕಂಥ ಈ ಜಾತಿರಹಿತ ಧರ್ಮರಹಿತ ಒಗ್ಗೂಡುವಿಕೆ ಆಗಿರ್ಬೋದು. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಸುಧಾರಣಾ ಆಂದೋಲನಗಳು, ಬ್ರಹ್ಮ ಸಮಾಜ, ಇವತ್ತು ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಥಿಯರ್ಸ್ ಆಫ್ ಕೆಲ್ ಸೊಸೈಟಿ, ಇನ್ನಿತರ ಹಲವಾರು ಸಮಾಜ ಸುಧಾರಣಾ ಆಂದೋಲನಗಳು ಕೂಡ ಜಾತಿಯ ಮೇಲೆ ಪ್ರಭಾವವನ್ನು ಬೀರಿದ್ವಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಮತಾಂತರ ಕೂಡ ಒಂದು ಭಾಗವಷ್ಟೇ. ಅದೇ ರೀತಿಯಾಗಿ ಜಾತಿಯಿಂದ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ನಾವು ಜಾತಿಯನ್ನು ಕಾಣಲಿಕ್ಕೆ ಆಗ್ತದೆ. ಜಾತಿಯ ಒಳಗೆ ಸಂಘಟನಾತ್ಮಕವಾಗಿರ್ತಕ್ಕಂಥ ಒಂದು ಗುಣವೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಕಾಣ್ತೇವೆ. ಮತ್ತು ಜಾತಿಗಳ ನಡುವೆ ಒಂದು ಏನಪ್ಪ ಅಂತಂದರೆ ಅದು ಸ್ಪರ್ಧೆಯೂ ಕೂಡ ಏರ್ಪಡ್ತಕ್ಕಂಥದ್ದು ಕಾಣ್ತೇವೆ. ಮೊದಲಿನ ಹಾಗೆ ಜಾತಿಯ ಒಂದು ಹಿಡಿತ, ಮೊದಲಿನ ಹಾಗೆ ಜಾತಿಯ ಒಂದು ನಿರ್ಬಂಧಗಳನ್ನು ನಾವು ಇವತ್ತಿಗೆ ಮೊದಲಿನ ಹಾಗೆ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಜಾತಿಯು ಪರಿವರ್ತನಶೀಲವಲ್ಲದಿದ್ದರೂ ಕೂಡ ಒಂದಿಲ್ಲ ಒಂದು ರೀತಿ ಒಳಗೆ ಜಾತಿಯು ತನ್ನ ಕಾರ್ಯ, ಪಾತ್ರ ಮತ್ತು ಸ್ವರೂಪದಲ್ಲಿ ಪರಿವರ್ತನೆ ಕಂಡಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೋದು. ಇದು ಇಷ್ಟೇನಪ್ಪ ಅಂತಂದರೆ ಜಾತಿಯ ಪರಿವರ್ತನೆ ಮತ್ತು ಪರಿವರ್ತನೆಯ ಕಾರಣಾಂಶಗಳು.